34ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಕ್ಷೆ ವಿಧಾನದಿಂದ ಬಿಡಿಸಿ. ಸೊ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಓಕೆ, ಸೊ ಇಲ್ಲಿ ಮೊದಲನೆಯ ಸಮೀಕರಣ ಏನ್ ಹೇಳಿ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಸೊ ಇಲ್ಲಿ y ಇಸ್ ಈಕ್ವಲ್ ಟು 0 ಆದಾಗ ಏನಾಗುತ್ತೆ, ಸೊ ಇಲ್ಲಿ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಅಂತ ತಗೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಸೊ y ಏನಾಗುತ್ತೆ ಹೇಳಿ, 0 ಪ್ಲಸ್ 2y ಇಸ್ ಈಕ್ವಲ್ ಟು 6. ಸೊ y ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 6/2. ಸೊ ಎಷ್ಟಾಯ್ತು ಇದು, y ಇಸ್ ಈಕ್ವಲ್ ಟು 3 ಆಯ್ತು. ಸೊ ಅದೇ ಎಕ್ಸ್ ಇಸ್ ಈಕ್ವಲ್ ಟು 6 ಆದಾಗ ಸೊ 6 ಪ್ಲಸ್ 2y ಇಸ್ ಈಕ್ವಲ್ ಟು 6. ಸೊ 2y ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 6 ಮೈನಸ್ 6. ಸೊ 2y ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 0. ಸೊ ಒನ್ಸ್ ಅಗೇನ್ ಸೊ y ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 0 ಡಿವೈಡೆಡ್ ಬೈ 2 ಅಂದ್ರೆ y ಇಸ್ ಈಕ್ವಲ್ ಟು 0 ಆಯ್ತು. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ y 3 ಆಗತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 6 ಆದಾಗ y ಏನಾಗಿದೆ ಮಕ್ಕಳೇ, 0 ಆಗಿದೆ. ಹಾಗಾದ್ರೆ ಇಲ್ಲಿ ಎಕ್ಸ್ ವೈ ನ ನಿರ್ದೇಶಾಂಕ ಯಾವ್ದಾಯ್ತು, 0,3 ಹಾಗೆ 6,0 ಆಯ್ತು ಮಕ್ಕಳೇ. ಸೊ ಅದೇ ರೀತಿಯಾಗಿ ಎರಡನೆಯ ಸಮೀಕರಣ, ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನ್ ಹೇಳಿ, 5 ಅಲ್ವಾ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಏನಾಗುತ್ತೆ ಹೇಳಿ, 0 ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ವೈ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 5. ಸೊ ಎಕ್ಸ್ ಇಸ್ ಈಕ್ವಲ್ ಟು 5 ಆದಾಗ ಸೊ ಏನಾಗುತ್ತೆ ಸಮೀಕರಣ, 5 ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ವೈ ಇಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, 5 ಮೈನಸ್ 5 ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವೈ 5, ಎಕ್ಸ್ ಇಸ್ ಈಕ್ವಲ್ ಟು 5 ಆದಾಗ ವೈ ಏನಾಯ್ತು ಮಕ್ಕಳೇ, 0. ಸೊ ಹಾಗಾಗಿ ಇಲ್ಲಿ ಎಕ್ಸ್ ವೈ ನಿರ್ದೇಶಾಂಕ ಏನಾಗುತ್ತೆ ಹೇಳಿ, ಎರಡನೇ ಸಮೀಕರಣದಲ್ಲಿ 0,y ಹಾಗೆ 0,5 ಮತ್ತು 5,0 ಆಯ್ತು. ಸೊ ಈಗ ನಾವಿಲ್ಲಿ ನಕ್ಷೆಯ ಮೇಲಿನ ಬಿಂದುಗಳನ್ನ ಗುರುತಿಸಿ ರೇಖೆಯನ್ನ ಎಳೆದಾಗ ಸೊ ಈ ರೀತಿಯಲ್ಲಿ ಬರುತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ 6,0 ಹಾಗೆ 0,5 ಅಲ್ವಾ. ಸೊ ಈ ರೇಖೆ ಸೊ ರೆಡ್ ಮಾರ್ಕ್ ಅಲ್ಲಿ ತೋರಿಸಿದೆನಲ್ಲ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಸೊ ಇಲ್ಲಿ 5,0 0,5. ಸೊ ಅದೇ ಇಲ್ಲಿ ಈ ರೇಖೆ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಈ ಒಂದು ಸಮೀಕರಣದಲ್ಲಿ 0,3 ಸೊ 6,0. ಸೊ ಇದೇನಾಗ್ತಾ ಇದೆ ಮಕ್ಕಳ, ಛೇದಿಸ್ತಾ ಇದೆ. ಓಕೆ, ಛೇದನ ಬಿಂದುವನ್ನ. ಹಾಗಾದ್ರೆ ಈ ಛೇದಿಸುವ ಬಿಂದು ಯಾವ್ದಾಯ್ತು ಮಕ್ಕಳೇ, ಸೊ ಎರಡೂ ರೇಖೆಗಳು ಛೇದಿಸುವ ಬಿಂದುವನ್ನ ನಾವು ನಕ್ಷೆಯಲ್ಲಿ ಗುರುತಿಸ್ತೇವೆ. ಸೊ ಛೇದನ ಬಿಂದು ಯಾವ್ದಾಯ್ತು ಮಕ್ಕಳೇ, 4,1 ಆಯ್ತು. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಈಕ್ವಲ್ ಟು 4, y ಈಕ್ವಲ್ ಟು 1. ಸೊ ಒಂದು ಪರಿಹಾರವನ್ನ ಹೊಂದಿದೆ, ಅನನ್ಯ ಪರಿಹಾರವನ್ನ ಹೊಂದಿದೆ ಅಂತ ಹೇಳ್ಬೋದು ಮಕ್ಕಳು. ಓಕೆ, ಥ್ಯಾಂಕ್ ಯು.